ಮಡಿವಾಳ ಯುವಕ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜೂನ್ 15ರಂದು ನಡೆಸಲಾಗುತ್ತದೆ ಎಂದು ಸಂಘದ ಕಾರ್ಯಾಧ್ಯಕ್ಷ ವೆಂಕಟೇಶ್ ಮಡಿವಾಳ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕನಿಷ್ಠ 80 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗೌರವ ಸನ್ಮಾನ ನೀಡಲಾಗುತ್ತದೆ. ಜೂನ್ 2 ಒಳಗಡೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಮಾಹಿತಿ ಒದಗಿಸಬೇಕು. ಈ ಮಾಹಿತಿಯು ಆಂಜನೇಯ 944-821-9175, ಬಜರಪ್ಪ 944-822-1143 ಹಾಗೂ ದಂಡಿನ್ ಶಿವಕುರ್ಮಾ 9845-337840 ಇವರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಸಮಾಜದಲ್ಲಿ ಅತ್ಯುತ್ತಮ ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಉದ್ದೇಶ ಹೊಂದಾಗಿದೆ. ಈ ಬಗ್ಗೆ ಸಂಘ ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುತ್ತದೆ. ರಾಜ್ಯ ಸಂಘಟನೆ ವತಿಯಿಂದಲೂ ನೆರವು ನೀಡುವ ಪ್ರಸ್ತಾವನೆ ಇದು. ಎಲ್ಲ ಮಾಹಿತಿ ಸಂಬಂಧಪಟ್ಟವರ ಪರಿಶೀಲನೆ ನಂತರ ನಿರ್ಧರಿಸಲಾಗುತ್ತದೆ ಎಂದು ಹೇಳಿದರು. ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. 80% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಯುವ ಘಟಕ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಜೂನ್ 1ರ ಒಳಗೆ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಒಂದು ಭಾವಚಿತ್ರ ಕೊಡಬೇಕೆಂದು ನಮ್ಮ ಸಮಾಜದ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ವತಿಯಿಂದ SLC ಮತ್ತು PUC ಹಾಗೂ ತತ್ಸಮ ಪದವಿಗಳನ್ನು ಪಡೆದಿರತಕ್ಕ ಶೇಕಡ 80% ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಡಿವಾಳ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 16ರಿಂದ 1ನೇ ಇವತ್ತು 16/5/2025ರಂದು ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 1 ಜೂನ್ 6/2025ರಂದು ಕೊನೆಯ ದಿನಾಂಕವಾಗಿರ್ತಕ್ಕಂಥದ್ದು. ಹಾಗೂ ಇದರಲ್ಲಿ ಮತ್ತು ಪದವೀಧರರು ಅಂದರೆ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರ್ತಕ್ಕಂಥವ್ರನ್ನು ನೋಂದಣಿ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಿ 3 ವಾಟ್ಸಪ್ ನಂಬರ್ ಇದೆ ಈ ಪೇಪರ್ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ 3 ವಾಟ್ಸಪ್ಪಲ್ಲಿ ಯಾರಾದರೂ ರಾಯಚೂರು ಜಿಲ್ಲೆ ವತಿಯಿಂದ ಅದಕ್ಕೆ ವಾಟ್ಸಪ್ಗೆ ಆದರೂ ಹಾಕ್ಬೋದು ಅಥವಾ ಖುದ್ದಾಗಿ ಒಂದು ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಫೋಟೋ ಅವರು ತೆಗೆದುಕೊಂಡು ಬರಬೇಕಂತಂದು ಕೇಳ್ಕೊಳ್ತಕ್ಕಂಥದ್ದು. ಇದು ಎಲ್ಲ ಮಹಿಳಾ ಮತ್ತು ಪುರುಷರ ಎಲ್ಲ ಮಡಿವಾಳ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಬಂದು ಇದು ಮಾಡ್ಬೇಕಂತಂದು ಕೇಳ್ಕೊಳ್ತಕ್ಕಂಥದ್ದು. ಧನ್ಯವಾದಗಳು. ಈ ಸ್ಥಳ ಸಮುದಾಯ ಭವನದಲ್ಲಿ ನಡೀತಕ್ಕಂಥದ್ದು, ಜಿಲ್ಲಾ ಮಡಿವಾಳ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ದಿನಾಂಕ 15 ಜೂನ್ಗೆ ಆಗ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್. ಏನಾದರೂ ಬದಲಾವಣೆ ಇತ್ತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಧನ್ಯವಾದಗಳು.